ಕ್ಷಣ ಸಾಕು ಬೆಂಕಿ ಬಗ್ಗಂತ ಹತ್ಕೊಳಕ್ಕೆ. ಇನ್ನೇನಪ್ಪ ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಗಬ್ಬೆದ್ದೋಗುತ್ತೆ. ಗಾಯ ವಾಸಿ ಆಗೋದಕ್ಕೆ ಬಿಡೋದಿಲ್ಲ. ಅದನ್ನ ಕೆತ್ಕಿ ಜಾಸ್ತಿ ಮಾಡ್ಕೋತಾರೆ. ಸ್ವಲ್ಪನಾದ್ರೂ ತಾಳ್ಮೆ ಹೊಂದಾಣಿಕೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲ ಅವ್ರ ಮೂಗಿನ ನೇರಕ್ಕೆ ನಡಿಬೇಕು. ಈಗ ನೋಡಿ ನಮ್ಮಲ್ಲೇ ಏನಾಯ್ತು ಅಂತ, ಮನೆ ಬಿಟ್ಟೆ ಹೊರಟೋದ್ಲು. ಅಲ್ಲ, ಏನೋ ಜಗಳ ಆಡಿದ್ದಾರೆ, ಮಾತಾಡಿ ಸರಿ ಹೋಗ್ತಾರೆ ಅಂತಂದ್ರೆ ನಮ್ಮ ಟೈಮಲ್ಲಿ ಹಿಂಗಿರ್ಲಿಲ್ಲಪ್ಪ. ರೂಮ್ ಬಾಗ್ಲು ಹಾಕೊಂಡು ಗೊಳೋ ಅಂತ ಹಗುರ ಆಗ್ಬಿಡ್ತಾ ಇದ್ವಿ. ಈಗೇನ್ರಿ, ಮಾತೆತ್ತಿದ್ರೆ ಸೂಟ್ ಕೇಸೇ ತಗೊಂಡು ಹೊರಟ್ಬಿಡ್ತಾರೆ. ಆದರೂ ನನ್ಗನ್ಸೋ ಮಟ್ಟಿಗೆ ಈ ಸಲ ನಮ್ಮ ಜೀವನದೇ ಏನೋ ತಪ್ಪಿದೆ ರೀ. ಮಹಿಮಾನು ಮುಂಗೋಪಿನೇ, ಇಲ್ಲ ಅಂತ ಹೇಳಲ್ಲ. ಆದರೆ ಅವಳ ಮನಸ್ಸಲ್ಲಿರೋದನ್ನ ನೇರ ಹೇಳ್ಬಿಡ್ತಾಳೆ. ಅಂತ ಒಳ್ಳೆ ಮಗು. ಇವನೇ ಯಾಕೋ ಸ್ವಲ್ಪ ಎಡಬಡಂಗಿ ಥರ ಆಡ್ತಾ ಇದ್ದಾನೆ. ಕೋಪದಲ್ಲಿ ಏನೋ ಹೇಳಿದಾನೆ, ಅದಕ್ಕೆ ಅವಳು ಸಿಟ್ಟು ಮಾಡಿಕೊಂಡು ಸೂಟ್ ಕೇಸ್ ತಗೊಂಡು ಹೊರಟ್ಬಿಟ್ಟಿದ್ದಾಳೆ. ಹಂಗಂತ್ಯ? ಅಲ್ಲ, ಅವಳು ಮನೆ ಬಿಟ್ಟು ಹೋಗೋ ಥರ ಏನು ಹೇಳಿರ್ತಾನೆ ಇವನು? ನಾವು ಸುಮ್ಮನೆ ನಮ್ಮ ತಲೆಯಲ್ಲಿ ಹುಳು ಬಿಟ್ಕೊಳ್ಳೋ ಬದಲು ಹೋಗಿ ಅವನ್ನೇ ಕೇಳೋಣ ಬನ್ನಿ. ಅವಳು ಎಷ್ಟು ಒಳ್ಳೆ ಹುಡುಗಿ ಕಾಣು. ನೋಡಕ್ ಹೊರಟಾಗಿದ್ರು ಮನಸ್ಸು ಹೂವಿನಂಥದ್ದು. ಅಂತ ಮಗುನ ಬೇಜಾರು ಮಾಡಿ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ಯಲ್ಲ, ದೇವ್ರು ಮೆಚ್ತಾನೇನೋ ಜೀವ. ಹೇಗೋ ನಿಂಗೆ ಹೀಗೆಲ್ಲ ಮಾಡೋದಕ್ಕೆ ಮನ್ಸು ಬಂತು? ಮಹಿಮಾ ಹೇಳದ್ ಸರಿ, ಸೊಕ್ಕು ನಿನ್ ತಲೆಗೇರಿದೆ. ಅಮ್ಮ ಸಾಕು ನಿಲ್ಸಮ್ಮ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಾನು ಸ್ಟಾಪ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಅವಳು ನಿಮಗೆ ಸೊಸೆ ಆದರೆ ನಾನು ನಿಮ್ಮ ಮಗ. ನಿಮಗೆ ನಾನೇ ಬೇಕು. ನಿಮ್ಮ ಕೊನೆ ಕಾಲದಲ್ಲಿ ನಾನೇ ಆಗಬೇಕು, ಅದು ನೆನಪಿರ್ಲಿ. ಸೊಸೆ ಅಂತೆ ಸೊಸೆ, ಏನು ಆಕಾಶದಿಂದ ಉದುರು ಬಿಟ್ಟಿದ್ದಾಳ ಅವಳು? ಇಲ್ಲ ತಾನೇ? ಅಂದಮೇಲೆ ಸುಮ್ಮನಿರಿ. ಜಾಸ್ತಿ ಬಿಲ್ಡಪ್ ಎಲ್ಲ ಕೊಡೋದಕ್ಕೆ ಬರಬೇಡಿ. ದೊಡ್ಡದಾಗಿ ಹೇಳೋದಕ್ಕೆಲ್ಲ ಬಂದ್ಬಿಟ್ರು. ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನಾನು ಬಿಟ್ಟು ಬಿದ್ದಿಲ್ಲ. ನಾನು ಕಷ್ಟಪಟ್ಟು ಬೆಳೆದಿದ್ದೀನಿ. ನನಗೂ ಸೆಲ್ಫ್ ರೆಸ್ಪೆಕ್ಟ್, ಡಿಗ್ನಿಟಿ ಅನ್ನೋದಿದೆ. ನೋಡಿದ್ರೇನ್ರಿ ಹೇಗೆ ಮಾತಾಡ್ತಾ ಇದ್ದ? ನಾನು ಇವ್ ನಮ್ಮ ಜೀವನೇನ್ರಿ? ಸಾಕು ನಿಲ್ಲಿಸ್ತೀಯಾ? ಸುಮ್ಮನೆ ನನ್ನನ್ನೇ ಬ್ಲೇಮ್ ಮಾಡಬೇಡ. ಕೇಳೋದಕ್ಕೆ ನಾನು ರೆಡಿ ಇಲ್ಲ. ಸುಮ್ಮನೆ ಬಿಟ್ರೆ ವಟ ಅಂತ ಹೇಳ್ತಾನೆ ಇರ್ತಾರೆ. ಜೀವ ಆ ಹುಡುಗಿ ಮನೆ ಬಿಟ್ಟು ಹೋಗಿ ಎಷ್ಟು ಹೊತ್ತಾಯ್ತು? ಹೋಗಿ ಕರ್ಕೊಂಡ್ ಬರೋದು ಬಿಟ್ಟು ನಮ್ಗೆ ಎದುರಾಡ್ತೀಯ ನೀನು? ಈ ಭಾಗ್ಯಕ್ಕೆ ಯಾಕೋ ಅವಳನ್ನ ಪ್ರೀತಿಸಿ ಮದುವೆ ಆಗ್ಬೇಕಾಗಿತ್ತು. ಆಗೆಲ್ಲ ಚೆನ್ನಾಗಿತ್ತಲ್ವಾ? ಅಲ್ಲ ಅಪ್ಪ, ನಾನು ಮಾತಾಡ್ಬೇಡ ನೀನು. ನೀನ್ ಏನೇ ಆಗಿದ್ರು ನಮ್ಮ ಮಗ ಅನ್ನೋದನ್ನ ಮರಿಬೇಡ. ನೀನ್ ಹೊರಗಡೆ ಎಷ್ಟೇ ಬೆಳೆದಿದ್ರು ನೀನು ಈ ಮನೆಗೆ ಒಬ್ಬ ಮಗ, ಒಬ್ಬ ಗಂಡ, ಅಷ್ಟು ನೆನಪಿರ್ಲಿ. ನೀ ಫೇಮು, ನೇಮು, ಸ್ಟೇಟಸ್ಸು, ಸಕ್ಸಸ್ಸು ಎಲ್ಲ ಚಪ್ಪಲಿ ಬಿಟ್ಟು ಹೊರಗೆ ಬಿಟ್ಬಿಟ್ಟು ಒಳಗೆ ಬರಬೇಕು. ನೀನ್ ಎಲ್ಲಿಗೆ ಹೋದ್ರೂ ಕೊನೆಗೆ ಇಲ್ಲಿಗೆ ಬರಬೇಕು. ಇದೇ ನಿನ್ನ ಕೊನೆ ಸ್ಟಾಪು. ಈ ಮನೆ ಹೊಸಲ್ ದಾಟಿ ಒಳಗೆ ಬರ್ತಿದ್ದಂಗೆ ನೀನ್ ಏನು ಅಲ್ಲ, ಈ ಮನೆ ಸದಸ್ಯ ಅಷ್ಟೇ. ಅದನ್ನ ತಿಳ್ಕೊ. ನಾನು ಗ್ರೇಟು, ನಾನು ಸಕ್ಸಸ್ಫುಲ್ಲು, ನನಗೆ VIP ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಈ ನಿನ್ನ ಆಟಿಟ್ಯೂಡ್ ಇದೆಯಲ್ಲ, ಅದನ್ನೆಲ್ಲ ಬಿಟ್ಬಿಡು. ಎಲ್ಲ ಸರಿ ಹೋಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ರೀ. ಇವನು ತುಂಬ ಬದಲಾಗ್ಬಿಟ್ಟಿದ್ದಾನೆ. ಮೊದಲ ಥರ ಇಲ್ಲ. ಮೊದಲು ನಮ್ಗೇನಾದರೂ ಆದರೆ ಓಡೋಡು ಬರ್ತಿದ್ದ. ಮಹಿಮಾ ಹೇಳೋದು ಸರಿ, ಸಕ್ಸಸ್ಸಿನ ಸೊಕ್ಕು ತಲೆಗೇರಿದೆ ಇವನಿಗೆ. ಜೀವ, ಇದ್ಯಾವುದೂ ಒಳ್ಳೇದಕ್ಕಲ್ಲ. ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನ ಮರಿಬಾರ್ದು. ಸೊಕ್ಕನ್ನ ತಲೆಗೇರೋದಕ್ಕೆ ಬಿಡಬೇಡ. ನಿಮ್ದು ಬರೀ ಇದೇ ಆಯ್ತು. ನನ್ನ ಹಾಕೊಂಡು ತಿವಿಯೋದು, ಟಾಂಟ್ ಕೊಡೋದು. ಈಗೇನು ನನಗಿಂತ ನಿಮ್ಮ ಸೊಸೆನೇ ನಿಮಗೆ ಗ್ರೇಟ್ ಅಲ್ವಾ? ಒಳ್ಳೆಯವಳಲ್ವಾ? ಆಯ್ತು ಬಿಡಿ, ಒಳ್ಳೇದೇ ಆಯ್ತು. ನಿಮ್ಮ ಮಗ ಆಗೋದಕ್ಕಿಂತ ಸೊಸೆಯಾಗಿ ಹುಟ್ಟಬೇಕಿತ್ತು ನಾನು. ಅಟ್ಲೀಸ್ಟ್ ಸಿಂಪತಿನಾರು ಸಿಗೋದು. ಶಿವ, ಅಲ್ಲ, ಮಹಿಮಾ ಇಷ್ಟು ದೊಡ್ಡ ಪ್ಯಾಕ್ ತಗೊಂಡ್ ಬಂದಿದ್ದಾಳೆ ಅಂದ್ರೆ ಮನೆ ಬಿಟ್ಟು ಬಂದಿದ್ದಾಳೆ ಅಂತಲೇ ಅರ್ಥ. ಇದನ್ನ ಹೇಗೆ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು? ಹಲೋ, ಹಾ ಹೇಳಿ ಅತ್ತ. ಹಲೋ ಪುಟ್ಟಿ, ನಂದೊಂದು ಮಾತು ಕೇಳ್ತೀಯಾ? ನೋಡು ಕಂದ, ನೀನು ಇಲ್ಲಿಗೆ ವಾಪಸ್ ಬಂದ್ಬಿಡು. ನಾವೆಲ್ಲನೂ ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ. ಏನಾಗಿದೆಯೋ ನಮ್ಮ ಮಧ್ಯ ನಾವೇ ಕೂತ್ಕೊಂಡು ಮಾತಾಡ್ಬೇಕಲ್ವಾ? ನೀನು ಕೋಪ ಮಾಡಿಕೊಂಡು ಆ ಮನೆಗೆ ಹೋಗಿ ಕೂತ್ರೆ ನೀನು ನಮ್ಮನೆ ಸೊಸೆ ಅಲ್ವಾ ಕಂದ, ಇಲ್ಲಿರ್ಬೇಕಲ್ವಾ? ನೋಡು, ನಾನು ಪ್ರಾಮಿಸ್ ಮಾಡ್ತೀನಿ, ನೀನು ಇಲ್ಲಿಗೆ ವಾಪಸ್ ಬಾ. ನಿನ್ನ ಜೊತೆನೆ ಜೀವನೂ ಕೂರಿಸಿ ನಾನು ನಿಮ್ಮ ಮಾವ ಎಲ್ಲರೂ ಮಾತಾಡಿ ಅದನ್ನು ಬಗೆಹರಿಸ್ಕೊಡ್ತೀವಿ. ಐ ಆಮ್ ಸಾರಿ ಅತ್ತೆ, ನಾನಂತೂ ಅಲ್ಲಿಗೆ ಬರಲ್ಲ.
ನನಗೆಷ್ಟು ಹರ್ಟ್ ಆಗುವಾಗ ಮಾತಾಡ್ದ ಗೊತ್ತಾ? ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಬರಲಿ ಅಲ್ಲಿಗೆ? ಅವನಿಗೆ ಅಷ್ಟು ಕೊಬ್ಬಿದೆ ಅಂದಮೇಲೆ ಇನ್ನು ನನಗೆ ಎಷ್ಟಿರಬೇಡ. ದಯವಿಟ್ಟು ನನ್ನ ಅಲ್ಲಿ ಕರಿಬೇಡಿ, ನಾನು ಬರಲ್ಲ. ಅಲ್ಲ ಪುಟ್ಟಿ, ನೀನು ಹೀಗಂದ್ರೆ ಹೇಗೆ ಹೇಳು? ನೀನು ಬಗ್ಗಲ್ಲ, ಅವನು ಬಗ್ಗಲ್ಲ ಅಂದರೆ ನಾನು ನಿಮ್ಮ ಮಾವ ಎಲ್ಲಿ ಹೋಗಬೇಕು? ನಿಮ್ಮಿಬ್ರು ಚಿಂತೆಯಲ್ಲಿ ನಾವು ಬಗ್ಗ ಹೋಗ್ತೀವಿ ಅಷ್ಟೇನೆ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಶಿಕ್ಷೆ ಕೊಡ್ತಾ ಇದೆಯಾ ಕಂದ? ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿಯತ್ತೆ? ಇದನ್ನೆಲ್ಲ ಶುರು ಮಾಡಿದ್ದೆ ಅವನು. ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿ ನನ್ನನ್ನು ನೀಟಾಗಿ ಟ್ರೀಟ್ ಮಾಡಿದಿದ್ರೆ ನಾನೇನಕ್ಕೆ ಆ ಮನೆ ಬಿಟ್ಟು ಬರ್ತಾ ಇದ್ದೆ? ಫಸ್ಟು ಹೋಗಿ ಅವನನ್ನು ಕೇಳಿ ಯಾಕೆ ಆ ರೀತಿ ಬಿಹೇವ್ ಮಾಡ್ದ ಅಂತ. ನನಗೆ ಗೊತ್ತಮ್ಮ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ. ನಾನು ನಿಮ್ಮ ಮಾವ ಸೇರ್ಕೊಂಡು ಜೀವಂಗೆ ಬೆಂಡೆತ್ತಿದ್ದೀವಿ ನೋಡು. ನಂದು ನಿಮ್ಮ ಮಾವಂದು ಯಾವಾಗಲೂ ಸಪೋರ್ಟ್ ನಿನ್ನ ಕಡೆನೆ. ನೀನೊಂದು ಕೆಲಸ ಮಾಡು ಕಂದ, ಇಲ್ಲಿ ಬಂದ್ಬಿಡು. ನಿನ್ನ ಮುಂದೆ ಕೂರಿಸ್ಕೊಂಡು ಜೀವಂಗೂ ಬುದ್ಧಿ ಹೇಳ್ತೀವಿ. ಆಗ ನಿಂಗೆ ಸಮಾಧಾನ ಆಗುತ್ತಲ್ವಾ? ಕಂದ, ನಾನು ಇಷ್ಟು ಭರವಸೆ ಕೊಡ್ತಾ ಇದ್ದೀನಿ, ಈಗಲಾದರೂ ಮನೆಗೆ ಬರ್ಬೋದಲ್ವಾ? ನೋಡ್ಬಿಟ್ಟ, ಹೆಣ್ಮಕ್ಳು ಈ ರೀತಿ ಮನೆ ಬಿಟ್ಟು ಹೋಗ್ಬಾರ್ದು. ಒಂದು ಹೋಗಿ ಇನ್ನೊಂದು ಆಗೋಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳು, ವಾಪಸ್ ಬಂದ್ಬಿಡು. 1, 2 ಆಗಲಿ 2, 3 ಆಗಲಿ ನಾನಂತೂ ಅಲ್ಲಿಗೆ ಬರಲ್ಲ ಅಷ್ಟೇ ಅತ್ತೆ. ನನಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ, ಆದರೆ ಅದಕ್ಕಿಂತ ಜಾಸ್ತಿ ನನಗೆ ಅವನ ಮೇಲೆ ಕೋಪ ಇದೆ. ದಯವಿಟ್ಟು ಅತ್ತೆ ನನ್ನ ಮತ್ತೆ ಕರಿಬೇಡಿ. ಈ ವಿಷಯವಾಗಿ ನೀವು ಮಾತಾಡೋದಾದರೆ ದಯವಿಟ್ಟು ನನಗೆ ಮತ್ತೆ ಕಾಲ್ ಮಾಡಬೇಡಿ. ಐ ಆಮ್ ಸೋ ಸಾರಿ. ಅಲ್ಲ ಕಂದ, ಹಲೋ ಹಲೋ. ಅಯ್ಯ ದೇವ್ರೆ, ನಾನು ಅಂದ್ಕೊಂಡದ್ದು ನಿಜ ಆಗ್ತಾ ಇದೆಯಲ್ಲ. ಇದನ್ನು ನನ್ನ ಸಿಸ್ಟರ್ ಕಿವಿಗೆ ಹಾಕಬೇಕು. ಓ ದೇವ್ರೆ.